ನಮಸ್ಕಾರ ವೀಕ್ಷಕರೇ, ವೀಕ್ಷಣಾ ರಂಗೋಲಿಗೆ ಸ್ವಾಗತ. ಇವತ್ತು ರಂಗೋಲಿ ರಾಮನ ತೊಟ್ಟಿಲ ತೋರಿಸ್ತೀನಿ. ರಾಮನ ತೊಟ್ಟಿಲ ಮತ್ತು ಕೃಷ್ಣನ ತೊಟ್ಟಿಲ ಎರಡು ಇದೇ ರಂಗೋಲಿ ಹಾಕಬಹುದು. ಆಗಲಿ ಹೆಚ್ಚು ರಾಮನ ತೊಟ್ಟಿಲ ಅಂತೇಳಿ ಅಂತಾರಲ್ಲ, ಇವತ್ತು ಈ ರಂಗೋಲಿ ತೋರಿಸ್ತೀನಿ. ನಿನ್ನೆ ಹಾಕಿದ್ದು ರಂಗೋಲಿ ಇದು. ಇವತ್ತು ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ. ರಂಗೋಲಿ ಸಿಂಪಲ್ ಅದ. 6 ಚುಕ್ಕಿಲಿಂತ ಈ ರಂಗೋಲಿ ಹಾಕಬೇಕು. ವಿಡಿಯೋನ ಫಾಲೋ ಆಗಿರಿ, ಈಸಿಯಾಗಿ ಬರಿಬೋದು. ಜೊತೆಗೆ ಅಕ್ಷಯ ಪಾತ್ರ ರಂಗೋಲಿ ಕೂಡ ಹಾಕಿನಿ. ಹುಣ್ಣಿಮೆ ದಿವಸ ಬಿಡಿಸಿದ್ದು ರಂಗೋಲಿ. ಅಕ್ಷಯ ಪಾತ್ರ ರಂಗೋಲಿ ಹುಣ್ಣಿಮೆ ದಿವಸ ಹಾಕ್ತೀನಿ. ಇದ್ರ ಜೊತೆಗೆ ಹುಣ್ಣಿಮೆ ರಂಗೋಲಿ, ಅಕ್ಷಯ ಪಾತ್ರ ರಂಗೋಲಿ ಹಾಕಿನಿ. ರಾಮನ ತೊಟ್ಟಿಲ ಒಳಗಡೆ ಒಬ್ಬರೊಬ್ಬರು ಒಂದೊಂದು ವಿಧಾನದಲ್ಲಿ ಹಾಕ್ತಾರೆ. ನಾನು ಈ ರೀತಿಯಲ್ಲಿ ಹಾಕಿನಿ. ಇಷ್ಟ ಅನಿಸಿದರೆ ರಂಗೋಲಿನ ಫಾಲೋ ಆಗಿರಿ. ಬ್ರಹ್ಮಾದಿಗಳು ಕ್ಷೀರಸಾಗರಕ್ಕೆ ಹೋಗಿ ಲಕ್ಷ್ಮೀನಾರಾಯಣ ಚರಣಕ್ಕೆ ಎರಗಿ ಭೂಭಾರ ಹರಣವನ್ನು ಮಾಡಬೇಕಾಗಿ ಇಳೆಯೊಳು ಮನುಜರ ಕೂಡಿ ಅವತಾರಕ್ಕಾಗಿ ಜೋ ಜೋ ಸೂರ್ಯವಂಶದ ರಾಜ ದಶರಥನು ತಾನು ಸಂತಾನವಾಗಬೇಕೆಂದು ಚಿಂತಿಸುತ್ತ ಆಶ್ರಮದಿಂದ ವಶಿಷ್ಠರನ್ನು ಕರೆಸಿ ಪುತ್ರ ಕಾಮೇಷ್ಟಿ ಯಜ್ಞ ಮಾಡಿಸಿದ. ಜೋ ಜೋ ಚೈತ್ರ ಶುದ್ಧ ನವಮಿ ಬುಧವಾರದಲ್ಲಿ ಶ್ರೀರಾಮ ಜನಿಸಿದನು ದಶರಥನಲ್ಲಿ. ಸಂತೋಷವಾಯಿತು ಅಯೋಧ್ಯದಲ್ಲಿ, ಸೂರ್ಯಚಂದ್ರರು ಸ್ತುತಿಸಿದರಲ್ಲಿ. ಜೋ ಜೋ ಜಾತಕರ್ಮವ ಭರಿಸಿ ವಿಪ್ರರನ್ನು ಕರೆಸಿ ಗುರುದಕ್ಷಿಣೆಯ ಕೊಟ್ಟು ಬ್ರಾಹ್ಮಣರ ಕರೆಸಿ ಪುಣ್ಯವಾಚನವನ್ನು ಮಾಡಿ ಮಂತ್ರವನ್ನು ಜಪಿಸಿ ಸುರರು ಪುಷ್ಪದ ಮಳೆಯ ಸುರಿಸಿದರು ಅಲ್ಲಿ. ಜೋ ಜೋ ನಾಮಕರಣವ ಮಾಡಿ ಸಂತೋಷ ಪಡುತ್ತಾ ಶ್ರೀರಾಮಚಂದ್ರನೆಂಬ ಹೆಸರನ್ನೇ ಇಡುತ್ತಾ 4 ವೇದಗಳನ್ನು ಭರದಿ ಪಠಿಸುತ್ತಾ ಪುರಂದರ ವಿಠಲನ್ನ ಪಾಡಿ ತೂಗುತ್ತಾ ಜೋ 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 ಜೋ. ನೋಡಿರಲ್ಲ, ರಾಮನ ತೊಟ್ಟಿಲ ಮತ್ತು ಅಕ್ಷಯ ಪಾತ್ರ ರಂಗೋಲಿ ಎರಡು ಹಾಕಿ ತೋರಿಸಿನಿ. ರಂಗೋಲಿ ನಿಮ್ಮೆಲ್ಲರಿಗೆ ಇಷ್ಟ ಆಗ್ತದೆ ಅಂತ ಹೇಳಿ ಅಂದ್ಕೊತಾಯಿನಿ. ಇಷ್ಟ ಆದರೆ ಲೈಕ್ ಮಾಡಿರಿ. ಇವತ್ತಿಗೆ ರಂಗೋಲಿ ಇಷ್ಟ ವೀಕ್ಷಕರೇ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. ದಶರಥನಲ್ಲಿ ಸಂತೋಷವಾಯಿತು ಅಯೋಧ್ಯದಲ್ಲಿ, ಸೂರ್ಯಚಂದ್ರರು ಸ್ತುತಿಸಿದರಲ್ಲಿ. ಜೋ ಜೋ ಜಾತಕರ್ಮವ ಭರಿಸಿ